ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಕಬಿನಿ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ರಿಲೀಸ್ ಆಗಿದೆ. ಉಕ್ಕಿ ಹರಿಯುತ್ತಿರುವಂತಹ ಕಪಿಲಾ ನದಿ ಪ್ರವಾಹದ ಭೀತಿ ಉಂಟಾಗಿದೆ. ಶ್ರೀಕಂಠೇಶ್ವರ ದೇಗುಲದ ಬಳಿ ಕೂಡ ಹರಿಯುತ್ತಿರುವಂತಹ ಭಾರಿ ಪ್ರಮಾಣದ ನೀರು. ಕಬಿನಿ ಡ್ಯಾಂನಿಂದ ಅಪಾರ ಪ್ರಮಾಣದಿಂದ ನೀರು ರಿಲೀಸ್ ಮಾಡಿರೋದ್ರಿಂದ ಕಪಿಲಾ ನದಿ ಈಗ ಪ್ರವಾಹದ ಭೀತಿಯನ್ನು ಉಂಟು ಮಾಡಿದೆ. ಎಷ್ಟು ಮಟ್ಟಿಗೆ ಅಂತಂದರೆ ದೇವಸ್ಥಾನಗಳು ಕೂಡ ಈಗ ಜಲ ದಿಗ್ಬಂಧನಕ್ಕೆ ಒಳಗಾಗಿರೋದು. ಪ್ರತಿ ಬಾರಿ ನಾವು ನೋಡ್ತೀವಿ ಕಪಿಲಾ ನದಿ ತುಂಬಿ ಹರಿದಂಥ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವಸ್ಥಾನಗಳು ಈಗ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ 16 ಕಾಲು ಮಂಟಪ ಈಗ ಮುಳುಗಡೆ ಆಗಿದೆ. ಶ್ರೀಕಂಠೇಶ್ವರ ದೇಗುಲದ ಬಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ನೀರು ಹರಿದು ಬರ್ತಾ ಇದೆ. ನಮ್ಮ ಪ್ರತಿನಿಧಿ ರಾಮ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾವೀಗ ಕಪಿಲಾ ನದಿಯ ಬಳಿ ಇದ್ದೇವೆ. ನೀವು ನೋಡ್ತಾ ಇರ್ಬೋದು ಕಪಿಲಾ ನದಿ ಈಗ ತುಂಬಿ ಹರಿತಾ ಇರುವಂಥದ್ದು. ಯಾಕಂದರೆ ಕಬಿನಿಯಿಂದ ಈಗಾಗಲೇ 40,000 ಕ್ಯೂಸೆಕ್ ನೀರನ್ನು ಹೊರಕ್ಕೆ ಹರಿಯ ಬಿಡಲಾಗ್ತಾ ಇದೆ. ಇದರ ಜೊತೆಗೆ ತಾರಕ ಜಲಾಶಯ, ನುಗು ಜಲಾಶಯದಿಂದಲೂ ಸಹ ನೀರನ್ನು ಹೊರಗೆ ಬಿಡೋದ್ರಿಂದಾಗಿ ಒಟ್ಟು ಬರೋಬ್ಬರಿ 50,000 ಕ್ಯೂಸೆಕ್ ನೀರು ಕಪಿಲಾ ನದಿಗೆ ಹರಿದು ಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಬಹುತೇಕ ಕಪಿಲಾ ನದಿ ಈಗ ತುಂಬಿ ಹರಿತಾ ಇದೆ. ಮತ್ತು ಪ್ರವಾಹದ ಭೀತಿ ಎದುರಾಗಿದೆ. ಮತ್ತು ಇಲ್ಲಿ ಪ್ರವಾಹದ ಭೀತಿ ಹೇಗೆ ಎದುರಾಗುತ್ತೆ ಅನ್ನೋದು ಗೊತ್ತಾಗುವಂಥದ್ದು ಇಲ್ಲಿರುವಂಥ 16 ಕಾಲು ಮಂಟಪಕ್ಕೆ ನೀರಿನ ಅರಿವು ಯಾವ ರೀತಿ ಬರುತ್ತೆ ಅಂತೇಳಿ ನೀವೀಗೇನು ನೋಡ್ತಾ ಇದ್ದೀರಾ, ಇದು ನಂಜನಗೂಡು ದೇಗುಲದ ಕಪಿಲಾ ನದಿಯ ಒಳಭಾಗದಲ್ಲಿರುವಂತಹ 16 ಕಾಲು ಮಂಟಪ. ವಿಶೇಷವಾದಂಥ ಈ ಮಂಟಪ ಅಂದರೆ ತಳಭಾಗದಲ್ಲಿ 16 ಕಲ್ಲುಗಳನ್ನು ಬಳಸಿ ಈ ಒಂದು ಮಂಟಪವನ್ನು ನಿರ್ಮಿಸಲಾಗಿದೆ. ನದಿಯ ಒಳಭಾಗದಲ್ಲೇ ಇರುವಂತಹ ಈ 16 ಕಾಲು ಮಂಟಪ ಈಗ ನೀವು ನೋಡ್ತಾ ಇದ್ದೀರಾ, ಇದು ಶೇಕಡ 70ರಿಂದ 75 ಭಾಗ ನೀರಿನಲ್ಲಿ ಮುಳುಗಡೆ ಆಗಿದೆ. ಆ 4 ಭಾಗದಲ್ಲೂ ಸಹ ಏನು ನಂದಿಯ ವಿಗ್ರಹವನ್ನು ನೋಡ್ತಾ ಇದ್ದೀರಾ. ಮೇಲ್ಭಾಗದಲ್ಲೂ ಸಹ ಅಂದರೆ ಮಂಟಪ ಏನಿದೆ ಆ ಮಂಟಪದ ಮೇಲ್ಭಾಗದಲ್ಲಿ ಒಂದು ಗೋಪುರ ಇದೆ. ಆ ಗೋಪುರದ 4 ದಿಕ್ಕುಗಳಲ್ಲೂ ಸಹ ಒಂದು ಬಸವನ ವಿಗ್ರಹವನ್ನು ನೋಡಲಾಗ್ತದೆ. ಅದೇ ರೀತಿಯಾದಂಥದ್ದು ಈಗ ಏನು ನದಿಯ ಕೆಳಭಾಗದಲ್ಲಿ ಇದೆ, ಮುಳುಗಡೆ ಆಗಿದೆ. ಆ ಸ್ಥಳದಲ್ಲೂ ಸಹ ಅದೇ ರೀತಿಯಾದಂಥ ಒಂದು ಮಂಟಪ ಇದೆ. ಅದು ನೀರಿನಲ್ಲಿ ಮುಳುಗಡೆ ಆಗಿರೋದ್ರಿಂದಾಗಿ ಅದು ಕಾಣಸಿಗೋದಿಲ್ಲ. ತಳಭಾಗದಲ್ಲಿ 16 ಕಲ್ಲುಗಳನ್ನು ಬಳಸಿ ಈ 16 ಮಂಟಪವನ್ನು ಮಾಡಲಾಗಿದೆ. ಮತ್ತು ನಂಜನಗೂಡಿನ ಶ್ರೀಕಂಠೇಶ್ವರ ದೇಗುಲದಲ್ಲಿ ಏನು ಉತ್ಸವ ಆಗ್ತದೆ, ಈ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಬಂದು ಆ ಉತ್ಸವ ಮೂರ್ತಿಯನ್ನು ಇಡಲಾಗ್ತದೆ. ಹೀಗಾಗಿ 16 ಕಾಲು ಮಂಟಪ ಸಾಕಷ್ಟು ವಿಶೇಷ. ಮತ್ತು ಪ್ರವಾಹದ ಭೀತಿಯನ್ನು ಸೂಚಿಸುವಂಥದ್ದು ಸಹ ಇದೇ ಆಗಿದೆ. ನದಿಯ ಪ್ರವಾಹದಿಂದಾಗಿ ಆ ಒಂದು ಸೇತುವೆ ಏನು ಕಾಣಿಸ್ತಾ ಇದೆ, ಇದು ನಂಜನಗೂಡಿನಿಂದ ಹೆಜ್ಜಿಗೆ ಗ್ರಾಮ ಸೇರಿದಂತೆ ಬೇರೆ ಬೇರೆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಆಗಿದೆ. ಈ ಸೇತುವೆ ಬಹುತೇಕ ಅಂದರೆ ಸೇತುವೆಯ ಮೇಲ್ಭಾಗದಲ್ಲಿ ಏನು ವಾಹನಗಳ ಸಂಚಾರ ಇದೆ, ಅದರ ಕೆಳಭಾಗದಲ್ಲಿರುವ ತನಕ ಸಹ ಒಂದು ಕಪಿಲಾ ನದಿ ಹರಿತಾ ಇರುವಂಥದ್ದು ಮತ್ತಷ್ಟು ಪ್ರಮಾಣದಲ್ಲಿ ಅಂದರೆ ಈಗ ಆಗುವಂಥದ್ದು ಕಬಿನಿಯಿಂದ 40,000, ನುಗು ಮತ್ತು ತಾರಕ ಎರಡೂ ಸೇರಿ 8,000, ಹೀಗೆ ಒಟ್ಟು 48ರಿಂದ 50,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಈ ನೆಲೆಯಲ್ಲಿ ಇಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಮತ್ತಷ್ಟು ಏನು ಆ ನೀರಿನ ಪ್ರಮಾಣ, ಹೊರಹರಿವಿನ ಪ್ರಮಾಣ ಹೆಚ್ಚಾದರೆ ಮತ್ತಷ್ಟು ಪ್ರವಾಹದ ಭೀತಿ ಹೆಚ್ಚಾಗ್ತದೆ. ಈಗಾಗಲೇ ಈ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಈಗಾಗಲೇ ಸೂಚನೆಯನ್ನು ಸಹ ನೀಡಲಾಗಿದೆ. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಅಂದರೆ ಇಲ್ಲಿರುವಂಥ ನಾಗರ ಕಲ್ಲೇನಿದೆ, ಸೊ ಜನರು ಇಲ್ಲಿ ಬಂದು ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ತಾತ್ಕಾಲಿಕವಾಗಿ ಇದಕ್ಕೂ ಸಹ ಅಂದರೆ ಪೂಜೆ ಪುನಸ್ಕಾರಗಳಿಗೆ ಬ್ರೇಕನ್ನು ಹಾಕಲಾಗಿದೆ. ಮತ್ತು ಈ ಒಂದು ಸ್ಥಳದಲ್ಲಿ ಅದೇನು 16 ಕಾಲು ಮಂಟಪನ ವೀಕ್ಷಣೆಗೆ ಬರ್ತಾರೆ, ಮತ್ತು ಈ ಒಂದು ನಾಗರ ಕಲ್ಲುಗಳಿಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಬರ್ತಾರೆ. ತಾತ್ಕಾಲಿಕವಾಗಿ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಆ ಒಂದು ಸ್ಥಳದಲ್ಲಿ ಅಂದರೆ ಆ ರಸ್ತೆಯಿಂದ ಆ ಒಂದು 16 ಕಾಲು ಮಂಟಪಕ್ಕೆ ಬರುವಂತಹ ಸ್ಥಳದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಯಾರೂ ಸಹ ಒಳಗೆ ಬರದಂತೆ ಅವರು ಇಲ್ಲಿ ಎಚ್ಚರಿಕೆಯನ್ನು ವಹಿಸುವಂಥ ಕೆಲಸ ಆಗ್ತದೆ. ಯಾಕಂದರೆ ಪ್ರವಾಹದ ಭೀತಿ ಇರುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಇಲ್ಲಿ ಬಂದರೆ ಅವಘಡಗಳಾಗ್ತದೆ. ಮತ್ತು ನೀರಿನಲ್ಲಿ ಇಳಿಯೋದಕ್ಕೆ ಎಲ್ಲದಕ್ಕೂ ಸಹ ಒಂದು ರೀತಿಯಾದಂಥ ನಿರ್ಬಂಧವನ್ನು ವಿಧಿಸಿ ಸದ್ಯದ ಮಟ್ಟಿಗೆ 16 ಕಾಲು ಮಂಟಪದ ಬಳಿಗೆ ಯಾರೂ ಸಾರ್ವಜನಿಕರು ಬರದಂತೆ ಎಚ್ಚರವನ್ನು ವಹಿಸಲಾಗಿದೆ. ನಂಜನಗೂಡಿನಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH